ಐ ಲವ್ ಯು ಭೂಮಿಕಾ. ಐ ಲವ್ ಯು ವೆರಿ ಮಚ್. ಐ ಲವ್ ಯು ಟು ಗೌತಮ್ ಅವರೇ. ಆಯ್ತಾಯ್ತಾಯ್ತು. ಸರಿ, ನೀವು ಪಾಯಸ ತಿಂದು ಮುಗಿಸಿ ನಿಮ್ಮ ರೊಮ್ಯಾನ್ಸ್ನ ಕಂಟಿನ್ಯೂ ಮಾಡಿ. ನಾವು ಕೆಳಗಡೆ ವೇಟ್ ಮಾಡ್ತಾ ಇರ್ತೀವಿ. ಬಾರ, ನೀನು ನಂಗೆ ಪಾಯಸ ತಿನ್ಸು. ಆಯ್ತು ಬಾ. ಕೊಡಿ, ನಾನೇ ತಿಂತೀನಿ. ಇಬ್ರು ನನ್ನ ಮಕ್ಳು ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ಇನ್ನೊಂದು ಕೊಡಿ. ಯಾರಿಗೆ? ನಮ್ಮ ಅಣ್ಣಂಗೆ. ಲಲಿತಾ, ಎಷ್ಟೊತ್ತಿಗೆ ಬರೋದು? ಕತ್ಲಾಗೋಷ್ಟ್ರಿಗೆ ಮನೆಗೆ ಬಾ ಅಂತ ಹೇಳಿರ್ಲಿಲ್ಲ? ಲಕ್ಷ್ಮಿ ಬರಕ್ ಲೇಟ್ ಆಗೋಯ್ತು ರೀ. ಹೋದ ಕೆಲಸ ಏನಾಯ್ತು? ಸೈನ್ ಮಾಡಿದಾಳೆ ರೀ. ತಗೊಳ್ಳಿ. ನೀನು ಅವಳ ಮನೆಗೆ ಹೋಗಿದ್ಯಾ? ಅವಳು ಮನೆ ಹೊಸಲು ತುಳಿಬೇಡ ಅಂತ ಹೇಳಿರ್ಲಿಲ್ಲ? ನಾನು ಹೋಗಿದ್ದ ಕೆಲಸ ಸೈನ್ ಮಾಡಿಸ್ಕೊಂಬರೋಕ್ಕೆ ಅಂತ. ಅದನ್ನು ಬೀದಿಲಿ ಹೇಗ್ರಿ ಮಾಡಿಸ್ಕೊಂಬರೋದು? ನಾನು ಅವ್ರ ಮನೆಗೆ ಹೋಗಿ ಸೈನ್ ಮಾಡಿಸ್ಕೊಂಬಂದೆ, ಆದರೆ ಬೇರೆ ಏನೂ ಮಾತಾಡಲಿಲ್ಲ. ನಿನ್ನ ಹತ್ರ ಏನಂದ್ಲು ಅಂತ ಮಾತ್ರ ಹೇಳು. ಅವಳಿಗೆ ನಿಮ್ಮಷ್ಟು ಹಠ, ಕೋಪ, ದ್ವೇಷ ಯಾವುದೂ ಇಲ್ಲ ರೀ. ಹೇಗಿರೋಕ್ ಸಾಧ್ಯ ಲಲಿತಾ? ಪ್ರೀತಿ ಓಡೋದೊಂದ್ ಜೊತೆ ನೆಮ್ಮದಿಯಾಗಿರ್ತಾಳೆ. ಯಾಕೆ ಅಂದ್ರೆ ಈ ಸ್ಥಿತಿಲಿರೋ ಅಪ್ಪ ಅವ್ರ ಮನೇಲಿಲ್ವಲ್ಲ, ಅದಕ್ಕೆ ನೆಮ್ಮದಿಯಾಗಿರ್ತಾಳೆ. ಈ ಸ್ಥಿತಿಲಿರೋ ಅಪ್ಪನ ನೋಡಿ ನೋವು ಸಂಕಟ ಅನುಭವಿಸ್ತಾ ಇರೋದು ನಾವು. ಭಾವನಾ ಅಮ್ಮ, ನಿಮಗೆ ಮದ್ವೆ ಅಂದ್ರೆ ಯಾಕೆ ಇಷ್ಟ ಇಲ್ಲ? ಖುಷಿ, ನಿನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ವಯಸ್ಸಾಗಿಲ್ಲ. ನಾನು ನಿನಗೆ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಸುಮ್ಮನೆ ಊಟ ಮಾಡು. ಹೋಗಿ ಭಾವನಾ ಅಮ್ಮ, ನಾನು ಏನ್ ಕೇಳಿದ್ರು ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಗೊತ್ತಾಗೋ ತರ ಹೇಳಿದ್ರೆ ನಂಗೂ ಗೊತ್ತಾಗುತ್ತಲ್ಲ. ಈಗ ನಮ್ ಸ್ಕೂಲ್ ಟೀಚರು ಅರ್ಥ ಆಗೋ ತರ ಪಾಠ ಮಾಡ್ತಾರೆ, ಹಾಗೆ ನೀವು ನಂಗೆ ಅರ್ಥ ಆಗೋ ತರ ಹೇಳಿ. ಎಷ್ಟು ಮಾತು ಕಲ್ತಿದ್ಯಾ ನೋಡು. ಸ್ಕೂಲಲ್ಲಿ ಕಲಿಯೋ ಪಾಠ ಮಾತ್ರ ನೀನ್ ತಿಳ್ಕೊಬೇಕು. ಬೇಡದೆ ಇರೋದನ್ನ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯಾ? ಮತ್ತೆ ಮನೇಲಿ ಎಲ್ರು ನಿನ್ ಮದ್ವೆ ಬಗ್ಗೆನ ಮಾತಾಡ್ತಾರೆ, ಆದ್ರೆ ನೀವು ಮಾತ್ರ ಮದ್ವೆಗೆ ಒಪ್ಕೋತಾ ಇಲ್ಲ, ಯಾಕೆ? ಒಳಗೆ ಯಾರು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಿಲ್ವಾ? ಓ, ಕದ್ದು ಕೇಳಿಸ್ಕೊಳ್ಳೋ ಚಟ ಬೇರೆ ಇದೆಯಾ ನಿಂಗೆ? ನಾನಾ? ಇಲ್ಲವಲ್ಲ, ಹಾಗೇನಿಲ್ಲ. ತಪ್ಪು ಒಪ್ಕೊಳ್ಳೋ ಜಾಯಮಾನನೇ ಅಲ್ಲ ಅಲ್ವಾ ನಿಂದು? ಹಾಗಿದ್ರೆ ನನ್ನ ಫೋನಲ್ಲಿರೋದು ನೀನಲ್ವಾ? ಇಲ್ಲಿ ನೋಡು. ಇದನ್ನ ಅತ್ತೆಗೆ ತೋರಿಸ್ಲಾ? ಅಲ್ಲ ಬಾಲ, ಪಾರ್ಲರ್ ಮಾಡೋದಕ್ಕೆ ಇವಳ ಹತ್ರ ದುಡ್ಡೆಲ್ಲಿದೆ?
ಅದನ್ನು ನಿಮ್ಮ ತಲೆಗೆ ತರ್ತಾಳೆ. ನೀವು ಸ್ವಲ್ಪ ಹುಷಾರಾಗಿರಿ. ಏನೂ ಇಲ್ಲ, ನಾನು ಲೋನ್ ತಗೊಂಡು ಬಿಸ್ನೆಸ್ ಶುರು ಮಾಡ್ತೀನಿ. ಮೇಡಮ, ಈಗಲೇ ನಾವು ನಿನ್ನಿಂದ ಅನುಭವಿಸ್ತಾ ಇರೋದು ಸಾಕು. ಮತ್ತೆ ದುಡ್ಡು ಕಾಸಿನ ವ್ಯವಹಾರ ಕೈ ಹಾಕಬೇಡ. ಏನಜ್ಜಿ ನೀನು, ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ನನಗೆ ಸಪೋರ್ಟೇ ಮಾಡ್ತಿಲ್ಲ. ನೋಡು ದಿವ್ಯಾ, ಅಜ್ಜಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ಆಚೆ ಕಡೆ ಲೋನ್ ಎಲ್ಲ ತಗೋಬೇಡ. ನಿನಗೆ ಎಷ್ಟು ಬೇಕೋ ಹೇಳು, ನಾನೇ ಸಾಲ ಥರ ಕೊಡ್ತೀನಿ. ನೀನು ಅದನ್ನು ಬಡ್ಡಿ ಸಮೇತ ತೀರಿಸ್ಬೇಕು. ಮನೆ ಜವಾಬ್ದಾರಿ ಜೊತೆ ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಲ, ನೀನಾರು ನನ್ನ ನಂಬ್ದಿಯಲ್ಲ, ನನಗೆ ಅಷ್ಟೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. Best birthday ever. We are so lucky. ನನ್ಗೂ ಅಷ್ಟೇ. ಹೇ ಎದ್ದಿದ್ದ ನೀನು? ಗುಡ್ ಮಾರ್ನಿಂಗ್ ಪುಟ್ಟ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತಡೇ ಅಪ್ಪ. Thank you, Bangala. Happy birthday to you too. ಥ್ಯಾಂಕ್ ಯು ಸೊ ಮಚ್. ಆ ಕ್ಯಾಟರ್ ಬಿಲ್ಲರ್ ಕತೆಗಿಂತ ನಿಮ್ ಕತೆನೇ ಸೂಪರ್ ಆಗಿದೆ. ಮಾತಾಡಿ. ಕಳ್ಳಿ ನೀನು. ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೋದಾ? Of course, Bangala. By all means, go. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಬೀಗರು, ಬಡ್ಡಿ ಬಂಗಾರಮ್ಮ ಆಂಟಿ, ಮತ್ತೆ ಕ್ರಿಕೆಟ್ ಅಂಕಲ್, ಕ್ಯೂಟ್ ಅಕ್ಕ, ಯಾರು, ಹಾ ಸತ್ಯ ಚಿಕ್ಕಪ್ಪ ಅಂದ್ರೆ ನಂಗೆ ತುಂಬಾ ಫೇವ್ರೆಟ್. ಬರ್ತ್ಡೇ ಸ್ಪೆಷಲ್ ಪೂರಿ ಸಾಗು ರೆಡಿನಾ? ನಾನು ಬಂಗಾರಿ ಕೊಟ್ಟು ಬರ್ತೀನಿ. ಇವತ್ತು ನಾನು ಬರ್ತಾಳೆ, ನನ್ ವಿಶ್ ಮಾಡಲ್ವಾ? ಬಂಗಾರಿ, ನೀ ಬಂದ್ಯಾ? ಪುಟಿ, ನೀನು ವಿಶ್ ಮಾಡಬೇಕು ಅಂತ ಕಾಯ್ತಾ ಇದ್ವಿ. ನನಗೆ ಗೊತ್ತಿತ್ತು ನೀನು ನಮ್ಮನ್ನು ಮರೆಯೋದಿಲ್ಲ ಅಂತ. ಹೇಗಿತ್ತು ಸೆಲೆಬ್ರೇಷನ್ನು? ಹಾ ಪುಟೆ? ರೀ, ಅಲ್ಲಿ ಯಾರೂ ಇಲ್ಲ. ಅವಳು ಎಲ್ಲಿದ್ದಾಳೆ? ನಿನಗೆ ಗೊತ್ತಲ್ಲಮ್ಮ ನನಗೆ ಯಾಕೆ ಧೈರ್ಯ ಬಂದಿದೆ, ನಾನು ಎಷ್ಟು ದೊಡ್ಡವನಾಗಿದ್ದೀನಿ ಅಂತ. ಆಹಾ, ನನ್ ಕಂದ, ಇಂಥ ಮಾತುಗಳನ್ನೆಲ್ಲ ಕಲಿತು ಬುದ್ಧಿವಂತನೂ ಆಗ್ಬಿಟ್ಟಿದ್ಯಾ. ಆದ್ರೆ ಹೆತ್ತವ್ರಿಗೆ ಮಕ್ಕಳ ಮನ್ಸು ಅರ್ಥ ಆಗಲ್ಲ ಅಂದ್ಯಲ್ಲ, ಅದು ದಡ್ತನ. ಅಂದ್ರೆ ನಿನ್ ಮನ್ಸು ಏನು ಅಂತ ಅರ್ಥ ಮಾಡ್ಕೊಂಡೆ ಹೇಳ್ತಾ ಇರೋದು. ಹೋಗ ರೆಡಿ ಆಗು. ನನ್ನ ಮನ್ಸು ಅರ್ಥ ಮಾಡ್ಕೊಂಡಿದ್ಯಾ? ಮತ್ತೆ ನನ್ನ ಏನು ಅನ್ಕೊಂಡಿದ್ಯಾ ನೀನು? ಮಕ್ಕಳು ಇಷ್ಟ ಕಷ್ಟ ಎಲ್ಲವೂ ಅರ್ಥ ಮಾಡ್ಕೊಂಡು ಹಾಗೆ ತಾನೇ ನಡೆಯೋದು. ಇದೆಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ, ನಿನ್ನ ಒಳ್ಳೇದಕ್ಕೋಸ್ಕರ. ಜಾಸ್ತಿ ಮಾತಾಡ್ಬೇಡ, ಹೋಗಿ ರೆಡಿ ಆಗು. ಹಾಗಾದ್ರೆ ಅಮ್ಮಂಗೆಲ್ಲ ವಿಷಯ ಗೊತ್ತಾಗಿ ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಿದ್ದಾಳ? ನನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡು ವರಲಕ್ಷ್ಮಿ ನೋಡೋಕ್ಕೆ ಏನಾದರೂ ಕರ್ಕೊಂಡು ಹೋಗ್ತಿದ್ದಾಳ? ಯಾಕೋ ಬರ್ದ ಇನ್ನೂ ಇಲ್ಲೇ ನಿಂತಿದ್ಯಾ? ಲೇಟ್ ಆಯ್ತು, ಹೋಗೋ. ಸರಿಯಮ್ಮ. ಅಪ್ಪೋ, ಹರಿಕತೆ ದಾಸರಿಗೆ ಹುಷಾರಿಲ್ವಂತೆ, ಇವತ್ತು ಬರಲ್ವಂತೆ. ಅಯ್ಯಯ್ಯೋ, ಈಗೇನು ಮಾಡೋದು? ನೆಂಟ್ರಿಷ್ಟರೆಲ್ಲ ಬಂದ್ಬಿಟ್ಟವ್ರೆ, ಹರಿಕತೆ ಕೆಳಗೆ ಕಾಯ್ತಾವ್ರೆ. ರಾಮೇಗೌಡ್ರೆ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೂ ಕೆಲವು ಉಪಕಥೆಗಳು ಗೊತ್ತು. ನಾನೇ ಹರಿಕತೆ ಮಾಡೋದಕ್ಕೆ ಟ್ರೈ ಮಾಡಲಾ? ಅದುವರೆ ನಿಮ್ಗೆ ಹರಿಕತೆ ಮಾಡಕ್ ಬರುತ್ತಾ? ಮುಂಚೆ ನನಗೆ ಹರಿಕತೆ ಬಗ್ಗೆ ತುಂಬ ಆಸಕ್ತಿ ಇತ್ತು. ಎಲ್ಲೇ ಹರಿಕತೆ ನಡೆದರೂ ಹೋಗಿ ಕೇಳ್ತಾ ಇದ್ದೆ. ಗುರುರಾಜ್ ನಾಯ್ಡು ಅವರ ಹರಿಕತೆ ಅಂದರೆ ನನಗೆ ತುಂಬ ಇಷ್ಟ. ಅವರ ಹರಿಕತೆ ಕೇಳಿ ಕೇಳಿ ನಾನು ಬಾಯ್ಪಾಠ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಹರಿಕತೆ ಮಾಡ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಹೌದಾ ಮಾಧವ್ ಸರ್? ಅದಕ್ಕೆ ಹೇಳೋದು, ದೇವರು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ ಅಂತ. ಹರಿಕತೆ ಶುರು ಮಾಡಿ.